ನಮಸ್ತೆ ಸ್ನೇಹಿತರೆ. ಜುಲೈ 20, 2025ರಂದು ಲೀಡ್ಸ್ನ ಐತಿಹಾಸಿಕ ಮೈದಾನದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಒಂದು ಭವಿಷ್ಯ ನಿರ್ಧಾರಕ ಕಾದಾಟ ಪ್ರಾರಂಭವಾಗಲಿದೆ. ಎರಡು ಕ್ರಿಕೆಟ್ ಸೂಪರ್ ಪವರ್ಗಳ ನಡುವೆ 5 ಟೆಸ್ಟ್ ಪಂದ್ಯಗಳು ನಡೆಯಲಿದ್ದು, ಕೇವಲ ಟ್ರೋಫಿ ಮಾತ್ರವಲ್ಲದೆ ಗೌರವ, ಪರಂಪರೆ ಮತ್ತು ಮುಂದಿನ ವರ್ಷಗಳ ಟೆಸ್ಟ್ ಕ್ರಿಕೆಟ್ ಭವಿಷ್ಯವು ನಿರ್ಧಾರವಾಗಲಿದೆ. ಇದು ಕೇವಲ ದ್ವಿಪಕ್ಷೀಯ ಪ್ರವಾಸವಲ್ಲ, ಇದು ಹೊಸ ಕಥೆಯ ಆರಂಭ. ಇದು ಪುನರ್ಜೀವನ, ಸೇಡು ಮತ್ತು ಕೆಲವು ಉದಯೋನ್ಮುಖ ತಾರೆಗಳನ್ನು ಒಳಗೊಂಡಿರುವ ಕತೆ. ಈ ಬಾರಿ ಭಾರತ ತಂಡ ತುಂಬಾ ಬದಲಾಗಿದೆ. ಕೆಲವು ಅನುಭವಿ ಆಟಗಾರರು ಇದ್ದಾರೆ ಮತ್ತು ಅನೇಕ ಹೊಸ ಹೆಸರುಗಳು ಇಂಗ್ಲಿಷ್ ನೆಲದಲ್ಲಿ ತಮ್ಮನ್ನು ತಾವು ಸಾಬೀತುಪಡಿಸಲು ಮೊದಲ ಬಾರಿಗೆ ಇಳಿಯುತ್ತಿವೆ. ಪ್ರತಿ ವಿಭಾಗದಲ್ಲಿ ಹೊಸ ಹೋರಾಟಗಳು ಕಂಡುಬರುತ್ತವೆ. ಬ್ಯಾಟಿಂಗ್ನಲ್ಲಿ ಕ್ಲಾಸ್ ವರ್ಸಸ್ ಸ್ವ್ಯಾಗ್, ಬೌಲಿಂಗ್ನಲ್ಲಿ ನಿಯಂತ್ರಣ ವರ್ಸಸ್ ಆಕ್ರಮಣ ಮತ್ತು ನಾಯಕತ್ವದಲ್ಲಿ ಹೊಸ ಚಿಂತನೆ ವರ್ಸಸ್ ಹಳೆಯ ಅನುಭವ. ಈ ಮಿಶ್ರಣವೇ ಈ ಸರಣಿಯನ್ನು ವಿಶೇಷವಾಗಿಸುತ್ತಿದೆ. ಇಂದು ನಾವು ನಿಮಗೆ ಈ ಟೆಸ್ಟ್ ಯುದ್ಧದ ದಿಕ್ಕನ್ನು ನಿರ್ಧರಿಸುವ 6 ಆಟಗಾರರನ್ನು ಪರಿಚಯಿಸುತ್ತೇವೆ. ಭಾರತದಿಂದ 3 ಮತ್ತು ಇಂಗ್ಲೆಂಡ್ನಿಂದ 3. ಇವರ ಮೇಲೆ ಕೋಟ್ಯಾಂತರ ಕಣ್ಣುಗಳು ನೆಟ್ಟಿರುತ್ತವೆ. ಆದ್ದರಿಂದ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ವೀಕ್ಷಿಸಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೆ ನೋಡಿ. ಮೊದಲನೆಯದಾಗಿ ಶುಭ್ಮನ್ ಗಿಲ್. ಯುವ ನಾಯಕತ್ವದ ಪರೀಕ್ಷೆ. ಕೇವಲ 25 ವರ್ಷದ ಬ್ಯಾಟ್ಸ್ಮನ್ ಮೇ 2025ರ ಹೊತ್ತಿಗೆ ODI ಕ್ರಿಕೆಟ್ನಲ್ಲಿ ನಂಬರ್ 1 ಶ್ರೇಯಾಂಕದಲ್ಲಿದ್ದಾರೆ. ಇದ್ದಕ್ಕಿದ್ದಂತೆ ಅತ್ಯಂತ ಭಾವನಾತ್ಮಕ ಅಭಿಮಾನಿಗಳನ್ನು ಹೊಂದಿರುವ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಮತ್ತು ಅದು ಅವರ ಅತ್ಯಂತ ಕಠಿಣ ವಿದೇಶಿ ಪ್ರವಾಸದಲ್ಲಿ. ಹೌದು, ಈ ಕತೆ, ಈ ಹೆಸರು ಶುಭ್ಮನ್ ಗಿಲ್ ಅವರದ್ದು ಮತ್ತು ಈ ವಾಸ್ತವವು ಕೇವಲ ಒಂದು ಸರಣಿಯಲ್ಲ, ಆದರೆ ಮುಂದಿನ ವರ್ಷದವರೆಗೆ ಟೀಂ ಇಂಡಿಯಾದ ದಿಕ್ಕನ್ನು ನಿರ್ಧರಿಸುತ್ತದೆ. ಗಿಲ್ ಅವರ ನಾಯಕತ್ವಕ್ಕೆ ಏರಿದ ಪ್ರಯಾಣವು ಕಾಲ್ಪನಿಕ ಕಥೆಯಂತೆ ತೋರುತ್ತದೆ. 2018ರ ಅಂಡರ್-19 ವಿಶ್ವಕಪ್ನಲ್ಲಿ ಅವರು ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಆದರು. ಅಲ್ಲಿ ಅವರು 124ರ ಸರಾಸರಿಯಲ್ಲಿ 372 ರನ್ ಗಳಿಸಿದರು. ಪಾಕಿಸ್ತಾನದ ವಿರುದ್ಧದ ಅಂಡರ್-19 ಸೆಮಿಫೈನಲ್ನಲ್ಲಿ 102 ರನ್ರ ಅಜೇಯ ಇನ್ನಿಂಗ್ಸ್ ಆಡಿದ್ದರು. ಇದರಿಂದಾಗಿ ಸಚಿನ್ ತೆಂಡೂಲ್ಕರ್ ಮತ್ತು ರಾಹುಲ್ ದ್ರಾವಿಡ್ ಅವರಂತಹ ದಿಗ್ಗಜರು ಈ ಹುಡುಗನಿಗೆ ಒತ್ತಡವನ್ನು ನಿಭಾಯಿಸಲು ಅದ್ಭುತ ಸಾಮರ್ಥ್ಯವಿದೆ ಎಂದು ಶ್ಲಾಘಿಸಿದರು. ಆದರೆ ಈಗ ಕೇವಲ ರನ್ ಗಳಿಸುವುದು ಮುಖ್ಯವಲ್ಲ. ಇಂಗ್ಲೆಂಡ್ನಲ್ಲಿ ನಾಯಕತ್ವ ಎಂದರೆ ಕ್ರಿಕೆಟ್ನ UPSC ಪರೀಕ್ಷೆಯಲ್ಲಿ ಕುಳಿತುಕೊಳ್ಳುವಂತಿದೆ. ಅಲ್ಲಿ ಪ್ರಶ್ನೆಗಳು ಕೇವಲ ಕೌಶಲ್ಯಗಳ ಬಗ್ಗೆ ಮಾತ್ರವಲ್ಲದೆ ಮನಸ್ಥಿತಿಯ ಬಗ್ಗೆಯೂ ಇರುತ್ತದೆ. ಚಲಿಸುವ ಚೆಂಡು, ಮೋಡ ಕವಿದ ಆಕಾಶ ಮತ್ತು ಪ್ರತಿ ಎಸೆದಕ್ಕೂ ಸ್ಲೆಡ್ಜಿಂಗ್ ಮಾಡುವ ಪ್ರೇಕ್ಷಕರು, ಇವೆಲ್ಲದರ ನಡುವೆ ಗಿಲ್ ಸ್ವಂತ ತಾವೇ ರನ್ ಗಳಿಸಬೇಕು, ಇಡೀ ತಂಡವನ್ನು ಪ್ರೇರೇಪಿಸಬೇಕು. ಇದಲ್ಲದೆ ಅವರು ಇಂಗ್ಲೆಂಡ್ನಲ್ಲಿ ಟೆಸ್ಟ್ ಸರಣಿಯನ್ನು ಮುನ್ನಡೆಸಿದ ಭಾರತದ ಕಿರಿಯ ನಾಯಕ. ಆದ್ದರಿಂದ ಕಥೆಯಲ್ಲಿ ಸಸ್ಪೆನ್ಸ್ ಮತ್ತು ಉತ್ಸಾಹ ಹೇರಳವಾಗಿದೆ. ಅವರ ನಾಯಕತ್ವದ ನಿಜವಾದ ಪರೀಕ್ಷೆಯು ತಂಡವು ಹಿನ್ನಡೆ ಅನುಭವಿಸಿದಾಗ ಆಗುತ್ತದೆ. ಅವರು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆಯೇ? ಅವರು ಹಿರಿಯರು ಮತ್ತು ಯುವಕರನ್ನು ಒಂದೇ ಮಾರ್ಗಕ್ಕೆ ತರಲು ಸಾಧ್ಯವಾಗುವುದೇ? ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ, ಅವರು ರನ್ ಮಿಷನ್ ಆಗಿದ್ದ ಗಿಲ್ಲನ್ನು ಮರೆತು ಈಗ ನಾಯಕನಾಗಿರುವ ಗಿಲ್ಲನ್ನು ಅಳವಡಿಸಿಕೊಳ್ಳುತ್ತಾರೆ ಎಂಬುದು. ಇನ್ನು ಎರಡನೆಯದಾಗಿ ಜಸ್ಪ್ರೀತ್ ಬುಮ್ರಾ. ಮರಳುವಿಕೆಯ ಸಸ್ಪೆನ್ಸ್. ಕ್ರಿಕೆಟ್ ಒಂದು ಸೂಪರ್ ಹೀರೋ ಚಲನಚಿತ್ರವಾಗಿದ್ದರೆ ಜಸ್ಪ್ರೀತ್ ಬುಮ್ರಾ ಗಾಯಗೊಂಡಿದ್ದರೂ ಸಹ ಕೊನೆಯ ಕ್ಷಣದಲ್ಲಿ ತಂಡವನ್ನು ರಕ್ಷಿಸಲು ಮರಳುವ ಹೀರೋನಂತೆ ಇರುತ್ತಾರೆ. 31 ವರ್ಷದ ಈ ವೇಗದ ಬೌಲರ್ನ ಇಂಗ್ಲೆಂಡ್ ಪ್ರವಾಸಕ್ಕೆ ಮರಳುವಿಕೆಯು ಒಂದು ವಿಭಿನ್ನ ಸಸ್ಪೆನ್ಸ್ ಅನ್ನು ತಂದಿದೆ. BCCI ಆಯ್ಕೆ ಸಮಿತಿಯ ಮುಖ್ಯಸ್ಥ ಅಜಿತ್ ಅಗರ್ಕರ್ ಬುಮ್ರಾ 5 ಟೆಸ್ಟ್ಗಳನ್ನು ಆಡದಿರಬಹುದು, ಏಕೆಂದರೆ ಅವರ ಫಿಟ್ನೆಸ್ ಸಂಪೂರ್ಣವಾಗಿ ಸುಧಾರಿಸಿಲ್ಲ ಎಂದು ಹೇಳಿದ್ದಾರೆ. ಬುಮ್ರಾ ಒಂದು ಮಾರ್ಗದರ್ಶಿ ಕ್ಷಿಪಣಿಯಂತಿದ್ದು, ಅವರನ್ನು ಯಾವಾಗ ಮತ್ತು ಎಲ್ಲಿ ಬಳಸಬೇಕು ಎಂಬುದು ದೊಡ್ಡ ಯೋಜನೆಯೊಂದಿಗೆ ನಿರ್ಧರಿಸಬೇಕು. ಅವರ ಯಾರ್ಕರ್ ಎಸೆಯುವ ಸಾಮರ್ಥ್ಯ, ಆರ್ಥೋಡಾಕ್ಸ್ ಬೌಲಿಂಗ್ ಆಕ್ಷನ್ ಮತ್ತು ಪ್ರತಿಯೊಂದು ಪ್ರಮುಖ ಸಂದರ್ಭದಲ್ಲಿ ವಿಕೆಟ್ ಪಡೆಯುವ ಅಭ್ಯಾಸ, ಇವುಗಳ ಆಧಾರದ ಮೇಲೆ ಅವರು 3 ಸ್ವರೂಪಗಳಲ್ಲಿ ನಂಬರ್ 1 ಬೌಲರ್ ಎಂಬ ಖ್ಯಾತಿಯನ್ನು ಗಳಿಸಿದ್ದರು. ಬುಮ್ರಾ ಕೇವಲ ಕಡಿಮೆ ಪಂದ್ಯಗಳಲ್ಲಿ 200 ಟೆಸ್ಟ್ ವಿಕೆಟ್ಗಳನ್ನು ಪಡೆದ ದಾಖಲೆಯನ್ನು ಮಾತ್ರವಲ್ಲದೆ ಹಾಗೆ ಮಾಡುವ ಮೂಲಕ ಭಾರತೀಯ ವೇಗದ ಬೌಲಿಂಗ್ನ ಮುಖವನ್ನು ಬದಲಾಯಿಸಿದರು. ಆದರೆ ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ, ಅದು ಫಿಟ್ನೆಸ್. ಸಸ್ಪೆನ್ಸ್. ಯಾವಾಗ ಆಡ್ತಾರೆ, ಎಷ್ಟು ಓವರ್ಗಳನ್ನು ಎಸೆತಾರೆ, ಬ್ಯಾಕ್ ಟು ಬ್ಯಾಕ್ ಟೆಸ್ಟ್ಗಳನ್ನು ನಿಭಾಯಿಸಲು ಸಾಧ್ಯವೇ, ಅವರ ಮೇಲೆ ಓವರ್ಲೋಡ್ ಆಗುತ್ತಿದೆಯೇ? ಈ ಎಲ್ಲ ಪ್ರಶ್ನೆಗಳು ಪ್ರತಿ ಪಂದ್ಯದ ಮೊದಲು ಉದ್ಭವಿಸುತ್ತವೆ. ಮತ್ತು ಹೌದು, ಅವರು ಈಗ ತಂಡದ ಉಪನಾಯಕರಾಗಿದ್ದಾರೆ. ಅಂದರೆ ನಾಯಕತ್ವದಲ್ಲಿ ಗಿಲ್ಗೆ ಬೆಂಬಲ ನೀಡುವ ಜವಾಬ್ದಾರಿಯನ್ನು ಅವರ ಮೇಲಿದೆ. ಇಂಗ್ಲೆಂಡ್ನ ಬ್ಯಾಟ್ಸ್ಮನ್ಗಳು ಬುಮ್ರಾ ಅವರ ಬೌಲಿಂಗ್ಗೆ ಹೆದರುತ್ತಾರೆ. ಅವರು ಜರ್ಕಿಂಗ್ ಆಕ್ಷನ್ ಮತ್ತು ವೇರಿಯೇಷನ್ಗಳು ಈ ಹಿಂದೆ ಇಂಗ್ಲೆಂಡ್ನ ಅನೇಕ ಬ್ಯಾಟ್ಸ್ಮನ್ಗಳನ್ನು ಪೆವಿಲಿಯನ್ಗೆ ಕಳುಹಿಸಿದೆ. ಆದರೆ ಅವರು ಫಿಟ್ನೆಸ್ಸಿಂದ ಕ್ಲಿಯರ್ ಆಗುವವರೆಗೂ ಎಲ್ಲವೂ ಅನಿಶ್ಚಿತ. ಈ ಇಬ್ಬರ ಕಥೆಗಳನ್ನು ಒಟ್ಟಾಗಿ ನೋಡಿದರೆ ಈ ಇಬ್ಬರು ಆಟಗಾರರು ಬ್ಯಾಟಿಂಗ್ ಮತ್ತು ಬೌಲಿಂಗ್ನ ನಾಯಕರಾಗಿದ್ದಾರೆ, ಏಕೆಂದರೆ ಅವರಿಬ್ಬರು ಈಗ ತಮ್ಮ ತಂಡವನ್ನು ಮುನ್ನಡೆಸಬೇಕು. ಬುಮ್ರಾ ಹಿಂದೆ ಕೂಡ ಸಹಾಯ ಮಾಡುತ್ತಿದ್ದರು, ಆದರೆ ಗಿಲ್ಗೆ ಇದು ಮೊದಲ ಅವಕಾಶವಾಗಿರುತ್ತದೆ. ಇನ್ನು ಮೂರನೆಯದಾಗಿ ಕರುಣ್ ನಾಯರ್. ಆಶ್ಚರ್ಯಕರ ಪುನರಾಗಮನ. ಭಾರತಕ್ಕೆ 3ನೇ ಅತಿ ದೊಡ್ಡ
ಕಮ್ ಬ್ಯಾಕ್ ಮಾಡುತ್ತಿರುವವರು. ಶ್ರೇಯಸ್ ಅಯ್ಯರ್ಗಿಂತಲೂ ಅವರಿಗೆ ಆದ್ಯತೆ ನೀಡಲಾಗಿದೆ ಮತ್ತು ಅವರು ತಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕು. ಹೌದು, ನಾವು ಈಗ ಮಾತನಾಡುತ್ತಿರುವುದು ಕರುಣ್ ನಾಯರ್ ಬಗ್ಗೆ. ಈ ಸರಣಿಯಲ್ಲಿ ಬಹುಶಃ ಕರುಣ್ ನಾಯರ್ ಅವರ ಮರಳುವಿಕೆಗಿಂತ ಹೆಚ್ಚು ಆಸಕ್ತಿಕರ ಕತೆ ಇನ್ನೊಂದಿಲ್ಲ. 8 ವರ್ಷಗಳ ಕಾಲ ಟೆಸ್ಟ್ ತಂಡದಿಂದ ಹೊರಗಿರುವುದು, ಹೊರಗಿನಿಂದ ತಂಡವನ್ನು ಬದಲಾಗುವುದನ್ನು ನೋಡುವುದು ಮತ್ತು ನಂತರ 33ನೇ ವಯಸ್ಸಿನಲ್ಲಿ ಮತ್ತೆ ಅವಕಾಶ ಪಡೆಯುವುದು, ಅದು ಇಂಗ್ಲೆಂಡ್ನಂತಹ ಪರಿಸ್ಥಿತಿಗಳಲ್ಲಿ ತಮ್ಮನ್ನು ತಾವು ಸಾಬೀತುಪಡಿಸಲು. ಇದು ಕಥೆಯಲ್ಲ, ಇದು ಹಾಲಿವುಡ್ ಸ್ಕ್ರಿಪ್ಟ್. ಕರುಣ್ ಅವರ ಟೆಸ್ಟ್ ವೃತ್ತಿ ಜೀವನವು ಚಿಕ್ಕದಾದರೂ ಅದ್ಭುತವಾಗಿತ್ತು. ತಮ್ಮ 3ನೇ ಟೆಸ್ಟ್ನಲ್ಲೇ ಅವರು 3 ಶತಕ ಗಳಿಸಿ ಸುದೀರ್ಘ ಇನ್ನಿಂಗ್ಸ್ಗಳನ್ನು ಆಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆಂದು ತೋರಿಸಿಕೊಟ್ಟವರು. ಇಂಗ್ಲಿಷ್ ಪರಿಸ್ಥಿತಿಗಳಲ್ಲಿ ಹೆಚ್ಚು ಉಪಯುಕ್ತವಾದ ಕೌಶಲ್ಯವೆಂದರೆ ತಾಳ್ಮೆ ಮತ್ತು ತಂತ್ರ. ಇವರ ಇತ್ತೀಚಿನ ದೇಶೀಯ ಪ್ರದರ್ಶನ ಮತ್ತು ಕೌಂಟಿ ಕ್ರಿಕೆಟ್ನ ಗಳಿಸಿದ ರನ್ಗಳು ಇಂಗ್ಲೆಂಡ್ನಲ್ಲಿ ಕೆಲಸ ಮಾಡುವ ಮನಸ್ಥಿತಿ ಅವರಲ್ಲಿದೆ ಎಂದು ಆಯ್ಕೆದಾರರಿಗೆ ಮನವರಿಕೆ ಮಾಡಿದೆ. ಆದರೆ ಕರುಣ್ ಅವರ ಮರಳುವಿಕೆಯನ್ನು ವಿಶೇಷವಾಗಿರಿಸುವುದು ಮುಖ್ಯ ಆಯ್ಕೆದಾರ ಅಜಿತ್ ಅಗರ್ಕರ್ ಅವರ ಮಾತುಗಳು. ಅಜಿತ್ ಅಗರ್ಕರ್ ಹೇಳಿದರು, ವಿರಾಟ್ ಅಲ್ಲಿದ್ದಾರೆ, ಅನುಭವದ ಕೊರತೆ ಸ್ವಲ್ಪ ಇದೆ. ಅವರ ಅನುಭವ ಈ ಅಂತರವನ್ನು ತುಂಬಬಲ್ಲದು ಎಂದು ನನಗೆ ಅನಿಸಿತು. ಈ ಒಂದು ಸಾಲು ಸ್ಪಷ್ಟಪಡಿಸುತ್ತದೆ. ಕರುಣ್ ನಾಯರ್ ಕೇವಲ ಬ್ಯಾಟಿಂಗ್ ಆಯ್ಕೆಯಲ್ಲ, ಅವರು ಮಧ್ಯಮ ಕ್ರಮಾಂಕವನ್ನು ಸ್ಥಿರಗೊಳಿಸುವ ಉಪಸ್ಥಿತಿಯಾಗಿದ್ದಾರೆ ಮತ್ತು ಇಂಗ್ಲೆಂಡ್ನ ಮಧ್ಯಮ ಕ್ರಮಾಂಕದ ಮೇಲೆ ಅತಿ ಹೆಚ್ಚು ಒತ್ತಡವಿರುತ್ತದೆ. ಅಲ್ಲಿಯೇ ಆಟದ ದಿಕ್ಕು ನಿರ್ಧಾರವಾಗುತ್ತದೆ, ಯಾರು ಮೇಲುಗೈ ಸಾಧಿಸುತ್ತಾರೆ ಮತ್ತು ಯಾರು ಒತ್ತಡಕ್ಕೆ ಒಳಗುತ್ತಾರೆ. ಇನ್ನು 4ನೇದಾಗಿ ಇಂಗ್ಲೆಂಡ್ನ ಆಟಗಾರ ಬೆನ್ ಸ್ಟೋಕ್, ನಾಯಕ ವರ್ಸಸ್ ನಾಯಕ. ಯಾವುದೇ ಸರಣಿಯಲ್ಲಿ ಅವರ ನಾಯಕನ ಬಗ್ಗೆ ಹೆಚ್ಚು ಚರ್ಚೆ ನಡೆಯುತ್ತದೆ, ಅವರ ಪ್ರದರ್ಶನವು ಮುಖ್ಯವಾಗಿರುತ್ತದೆ ಮತ್ತು ಇಂಗ್ಲೆಂಡ್ನ ಬೆನ್ ಸ್ಟೋಕ್ ಅವರ ಹೆಸರು ಸಾಕು. ಅನಿರೀಕ್ಷಿತ, ಭಾವೋದ್ರಿಕ್ತ ಮತ್ತು ಏಕಾಂಗಿಯಾಗಿ ಪಂದ್ಯವನ್ನು ತಿರುಗಿಸುವ ಸಾಮರ್ಥ್ಯವಿರುವ ಆಟಗಾರ. ಇಂಗ್ಲೆಂಡ್ನ ಟೆಸ್ಟ್ ನಾಯಕನಾಗಿ ಅವರು ಕೇವಲ ತಂಡವನ್ನು ಮುನ್ನಡೆಸುವುದಲ್ಲದೆ ಬೇಸ್ಬಾಲ್ ಮನಸ್ಥಿತಿಯನ್ನು ಪ್ರತಿನಿಧಿಸುತ್ತಾರೆ. ಅವರ ಆಲ್ರೌಂಡರ್ ಸಾಮರ್ಥ್ಯವು ಅವರನ್ನು ಅತ್ಯಂತ ಅಪಾಯಕಾರಿ ಆಟಗಾರನನ್ನಾಗಿ ಮಾಡುತ್ತದೆ. ಬ್ಯಾಟ್ನಿಂದಲೂ, ಚೆಂಡಿನಿಂದಲೂ ಮತ್ತು ನಾಯಕತ್ವದಿಂದಲೂ ಈ ಸರಣಿಯಲ್ಲಿ ಶುಭ್ಮನ್ ಗಿಲ್ ವರ್ಸಸ್ ಬೆನ್ ಸ್ಟೋಕ್ ನಡುವೆ ಒಂದು ಮಾನಸಿಕ ಕಾದಾಟವನ್ನು ಕಾಣಬಹುದು. ನಾಯಕ ವರ್ಸಸ್ ನಾಯಕನ ಈ ಹೋರಾಟ ಕೇವಲ ಆಟವಲ್ಲ, ಇದು ಅಹಂಕಾರ ಮತ್ತು ಮನಸ್ಸಿನ ಆಟಗಳ ಯುದ್ಧವೂ ಹೌದು. ಇನ್ನು 5ನೇದಾಗಿ ಜೋ ರೂಟ್, ಸ್ಥಿರತೆಯ ಸಂಕೇತ. ಇಂಗ್ಲೆಂಡ್ನ ತಂಡದ ಬಗ್ಗೆ ಮಾತನಾಡುವಾಗ ಒಂದು ಹೆಸರು ಯಾವಾಗಲೂ ಸ್ಥಿರತೆ ಮತ್ತು ಕ್ಲಾಸ್ನ ಸಂಕೇತವಾಗಿ ಹೊರಬರುತ್ತದೆ. ಜೋ ರೂಟ್ ಅವರ ಹೆಸರು ಇತ್ತೀಚೆಗೆ ಸುದ್ದಿಯಲ್ಲಿ ಹೆಚ್ಚು ಇಲ್ಲದಿರಬಹುದು, ಆದರೆ ಅವರ ಉಪಸ್ಥಿತಿಯೇ ಇಂಗ್ಲೆಂಡ್ನ ಬ್ಯಾಟಿಂಗ್ ಲೈನಪ್ಗೆ ಬಲವಾದ ಅಡಿಪಾಯವನ್ನು ನೀಡುತ್ತದೆ. ಜೋ ರೂಟ್ ಅವರ ಅತಿದೊಡ್ಡ ಸಾಮರ್ಥ್ಯವೆಂದರೆ ಸ್ಪಿನ್ಗೆ ವಿರುದ್ಧವಾಗಿ ಆಡುವ ಅವರ ನಿಧಾನ. ವಿಶೇಷವಾದ ರವೀಂದ್ರ ಜಡೇಜಾ ಅವರಂತಹ ಎಡಗೈ ಆರ್ಥೋಡಾಕ್ಸ್ ಸ್ಪಿನ್ನರ್ಗಳ ಎದುರಾದ ರೂಟ್ ಅವರ ತಂತ್ರ ಇನ್ನಷ್ಟು ಮಹತ್ವ ಪಡೆಯುತ್ತದೆ. ಕಳೆದ ಕೆಲವು ವರ್ಷಗಳಿಂದ ಅವರು ಉಪಖಂಡದ ಪಿಚ್ಗಳಲ್ಲಿ ಆಡಿದ ಅನುಭವ ಈ ಸರಣಿಯಲ್ಲಿ ಬಹಳ ಉಪಯುಕ್ತವಾಗಲಿದೆ. ಭಾರತದ ಸ್ಪಿನ್ ಟ್ರ್ಯಾಕರ್ಗಳಿಂದ ಹೊರಬರಲು ಇಂಗ್ಲೆಂಡ್ಗೆ ರೂಟ್ ಹೆಚ್ಚು ಕಾಲ ಕ್ರೀಸ್ನಲ್ಲಿ ನಿಲ್ಲುವುದು ಮತ್ತು ಇನ್ನಿಂಗ್ಸ್ಗಳನ್ನು ನಿರ್ವಹಿಸುವುದು ಅವಶ್ಯಕ. ಇನ್ನು 6ನೇದಾಗಿ ಕ್ರಿಸ್ ವೋಕ್ಸ್, ಇಂಗ್ಲೆಂಡ್ನ ಟ್ರಂಪ್ ಕಾರ್ಡ್. ಇಂಗ್ಲೆಂಡ್ಗಾಗಿ ಈ ಸರಣಿಯಲ್ಲಿ ನೋಡಬೇಕಾದ 3ನೇ ಮತ್ತು ಕೊನೆಯ ದೊಡ್ಡ ಹೆಸರು ಕ್ರಿಸ್ ವೋಕ್ಸ್. ಅವರ ವೇಗ ಮತ್ತು ಅವರ ನಿಖರತೆ ಮತ್ತು ಇಂಗ್ಲೆಂಡ್ನ ವೇಗದ ಪಿಚ್ಗಳಲ್ಲಿ ಅವರ ಅದ್ಭುತ ದಾಖಲೆಗಳು. ಬ್ಯಾಟಿಂಗ್ ಅಥವಾ ಬೌಲಿಂಗ್ ಎರಡರಲ್ಲೂ ಇಂಗ್ಲೆಂಡ್ ಅವರನ್ನು ಅತಿದೊಡ್ಡ ಟ್ರಂಪ್ ಕಾರ್ಡ್ ಆಗಿರುತ್ತಾರೆ. ಬ್ಯಾಟಿಂಗ್ ಬಗ್ಗೆ ಹೇಳುವುದಾದರೆ ಇಂಗ್ಲೆಂಡ್ ನೆಲದಲ್ಲಿ ಅವರ ಹೆಸರಿನಲ್ಲಿ 30ರ ಸರಾಸರಿ ಇದೆ. ಇದು ಅವರನ್ನು ಕೆಳ ಕ್ರಮಾಂಕದಲ್ಲಿ ಉತ್ತಮ ಬ್ಯಾಟ್ಸ್ಮನ್ ಆಗಿ ಮಾಡುತ್ತದೆ. ಬೌಲರ್ ಬಗ್ಗೆ ಹೇಳುವುದಾದರೆ ಇಂಗ್ಲೆಂಡ್ನಲ್ಲಿ ಇಲ್ಲಿಯವರೆಗೂ ಕೇವಲ 34 ಟೆಸ್ಟ್ ಪಂದ್ಯಗಳಲ್ಲಿ 21ರ ಅತ್ಯುತ್ತಮ ಸರಾಸರಿಯಲ್ಲಿ 137 ವಿಕೆಟ್ ಪಡೆದುಕೊಂಡಿದ್ದಾರೆ. ಹಾಗಾದರೆ ಇಂಗ್ಲೆಂಡ್ನ ಈ ತ್ರಿಮೂರ್ತಿಗಳು ಭಾರತದ ತ್ರಿಮೂರ್ತಿಗಳಿಗೆ ಅಲಿಸ್ಟರ್ ಕುಕ್, ಆಂಡರ್ಸನ್ ಮತ್ತು ಬ್ರ್ಯಾಡ್ ಹಿಂದೆ ನಿಂತಹ ಸವಾಲುವನ್ನು ನೀಡಲು ಸಾಧ್ಯವಾಗುತ್ತದೆಯೇ? ಒಂದು ಕಾರ್ಯತಂತ್ರದ ಚೆಸ್ ಪಂದ್ಯ. ಈ ಸರಣಿ ನಿಜವಾದ ಸೌಂದರ್ಯ ಕೇವಲ ಈ ತಾರಾ ಆಟಗಾರರಲ್ಲಿ ಅಡಗಿಲ್ಲ. ಈ ಪಂದ್ಯವು ಒಂದು ಕಾರ್ಯತಂತ್ರದ ಚೆಸ್ ಪಂದ್ಯವಾಗಿದ್ದು, ಅಲ್ಲಿ ನಡೆಗಳು, ಪರಿಸ್ಥಿತಿಗಳು ಮತ್ತು ಆಡುವ ಸಂಯೋಜನೆಗಳು ಗೆಲುವನ್ನು ನಿರ್ಧರಿಸುತ್ತದೆ. ಭಾರತ ತಂಡದ ಆಯ್ಕೆಯಲ್ಲಿ ತೋರಿಸಿದ ಚಿಂತನೆ ಸಾಕಷ್ಟು ಕಾರ್ಯತಂತ್ರವಾಗಿದೆ ಎಂದು ತೋರುತ್ತದೆ. ಶಾರ್ದುಲ್ ಠಾಕೂರ್, ಅರ್ಶ್ದೀಪ್ ಸಿಂಗ್ ಅವರಂತಹ ಸೀಮರ್ಗಳು ಸೇರಿಸುವುದರಿಂದ ಹಿಡಿದು ಜಡೇಜಾ, ಕುಲ್ದೀಪ್ ಯಾದವ್, ವಾಷಿಂಗ್ಟನ್ ಸುಂದರ್ ಅವರಂತಹ ಸ್ಪಿನ್ ಆಯ್ಕೆಗಳನ್ನು ಹೊಂದುವವರೆಗೂ ಭಾರತದ ಪ್ರತಿ ಪಿಚ್ ಮತ್ತು ಪ್ರತಿ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಸಿದ್ಧತೆ ಮಾಡಿಕೊಂಡಂತಿದೆ. ಇಂಗ್ಲೆಂಡ್ನ ನಾಯಕತ್ವದಲ್ಲಿ ಸ್ಟೋಕ್ ಅವರ ಆಕ್ರಮಣಕಾರಿ ವಿಧಾನ ಕಂಡುಬಂದಿದೆ. ಶೀಘ್ರ ಘೋಷಣೆಗಳು, ಆಕ್ರಮಣಕಾರಿ ಕ್ಷೇತ್ರ ರಕ್ಷಣೆ ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳುವ ಧೈರ್ಯ. ಈ ಸರಣಿಯಲ್ಲಿ ಒಂದು ಕಡೆ ಭಾರತವು ಕೆಲವು ಹಳೆಯ ರತ್ನಗಳನ್ನು ಹೊಂದಿದ್ದರೆ, ಇನ್ನೊಂದೆಡೆ ಹೊಸ ಪ್ರತಿಭೆಗಳು ತಮ್ಮನ್ನು ಜಗತ್ತಿಗೆ ಸಾಬೀತುಪಡಿಸಲು ಕಾತುರರಾಗಿದೆ. ಸರಣಿಯ ವೇಳಾಪಟ್ಟಿ ತನ್ನದೇ ಆದ ಕಥೆಯನ್ನು ಹೊಂದಿದೆ. ಜೂನ್ 20ರಿಂದ ಆಗಸ್ಟ್ 4ರವರೆಗೆ ಲಾರ್ಡ್ಸ್, ಓಲ್ಡ್ ಟ್ರಾಫರ್ಡ್ ಮತ್ತು ದಿ ಓವಲ್ನಂತಹ 5 ಐತಿಹಾಸಿಕ ಸ್ಥಳಗಳಲ್ಲಿ ಎಲ್ಲಾ ಪಂದ್ಯಗಳು ನಡೆಯಲಿದೆ. ಪ್ರತಿ ಟೆಸ್ಟ್ನ ಸ್ಥಳವು ತನ್ನದೇ ಆದ ಸವಾಲಾಗಿದೆ. ಲೀಡ್ಸ್ನಲ್ಲಿ ಸ್ವಿಂಗ್, ಲ್ಯಾಡನ್ ಸಂಪ್ರದಾಯ ಮತ್ತು ಓವರ್ನ ಫೋರ್ಡ್ ಫೀಲ್ಡ್ ಪ್ರತಿ ಪಂದ್ಯದಲ್ಲಿ ತಂಡವನ್ನು ತಮ್ಮನ್ನು
ತಾವು ಮತ್ತೆ ಮರುಶೋಧಿಸಿಕೊಳ್ಳಬೇಕಾಗುತ್ತದೆ. ಇದು ಮನಸ್ಸು, ಹೃದಯ ಮತ್ತು ಶಿಸ್ತಿನ ನಿಜವಾದ ಪರೀಕ್ಷೆ. ಜೂನ್ 20ರಂದು ಮೈದಾನಕ್ಕೆ ಇಳುವ ಪ್ರತಿಯೊಬ್ಬ ಆಟಗಾರರು ತಮ್ಮದೇ ಆದ ಕಥೆಯನ್ನು ಹೊಂದಿದ್ದಾರೆ. ಕೇವಲ ಅಂಕಿ ಅಂಶಗಳಿಗೆ ಮಾತ್ರವಲ್ಲದೆ ಭಾವನೆಗಳಿಗೂ ಸಂಬಂಧಿಸಿದ ಕತೆ. ಶುಭ್ಮನ್ ಗಿಲ್ ಅವರ ನಾಯಕತ್ವದಲ್ಲಿ ಮೊದಲ ಬಾರಿಗೆ ಮೈದಾನಕ್ಕೆ ಇಳಿಯುವುದು, ಜಸ್ಪ್ರೀತ್ ಬೂಮ್ರಾ ಅವರ ಗಾಯದ ನಂತರ ಅಚ್ಚುಕಟ್ಟಾದ ಮರಳುವಿಕೆ ಮತ್ತು ಕರುಣ್ ನಾಯರ್ ಅವರ ಪುನರಾಗಮನ, ರಿಡೆಂಪ್ಷನ್ ಸ್ಟೋರಿ ಇವೆಲ್ಲವೂ ಭಾರತಕ್ಕೆ ಕೇವಲ ಕ್ರಿಕೆಟ್ ಮಾತ್ರವಲ್ಲದೆ ಮಾನವ ಉತ್ಸಾಹದ ಉದಾಹರಣೆಗಳು. ಇಂಗ್ಲೆಂಡ್ ಕಡೆಯಿಂದ ಬೆನ್ ಸ್ಟೋಕ್ ಅವರ ಸ್ಫೂರ್ತಿದಾಯಕ ನಾಯಕತ್ವ ಮತ್ತು ಅವರೊಂದಿಗೆ ಇರುವ ಅನುಭವಿ ಕೋರ್ ತಂಡವು ಈ ಸರಣಿಯಲ್ಲಿ ವರ್ಷದವರೆಗೆ ನೆನಪಿಡುವಂತೆ ಮಾಡುತ್ತದೆ ಎಂಬ ಭರವಸೆ ನೀಡುತ್ತದೆ. ಟೆಸ್ಟ್ ಪಂದ್ಯದ ಅತಿ ದೊಡ್ಡ ವಿಶೇಷತೆ ಎಂದರೆ ಅನಿರೀಕ್ಷಿತತೆ, ಮತ್ತು ಈ ಸರಣಿಯು ಅದಕ್ಕೆ ಒಂದು ಪೋಸ್ಟರ್ನಂತೆ ಬಂದಿದೆ. 2010ರ ನಂತರ ಪೀಳಿಗೆಯವರು ಬಹುಶಃ ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಆದರೆ ಟೆಸ್ಟ್ನಲ್ಲಿ ಒಂದು ಬೌಂಡರಿ ಮತ್ತು ಒಂದು ಸಿಂಗಲ್ಗಿಂತ ಒಂದು ಡಾಟ್ ಬಾಲ್ ಅನ್ನು ಆಚರಿಸುವುದು ಹೆಚ್ಚು ಮೋಜಿನದು, ವಿಶೇಷವಾಗಿ ಇಂಗ್ಲೆಂಡ್ನಂತಹ ಸ್ವಿಂಗಿಂಗ್ ಪರಿಸ್ಥಿತಿಗಳಲ್ಲಿ. ಹೌದು, ಕೆಲವು ಆಟಗಾರರ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ, ಆದರೆ ಕ್ರಿಕೆಟ್ನ ನಿಜವಾದ ಮಜಾ ಒಬ್ಬ ಅಜ್ಞಾತ ಹೆಸರು ಹೀರೋ ಆದಾಗ ಅಥವಾ ಒಬ್ಬ ಹಿರಿಯ ಆಟಗಾರ ಇದ್ದಕ್ಕಿದ್ದಂತೆ ಪಂದ್ಯವನ್ನು ತಿರುಗಿಸಿದಾಗ ಬರುತ್ತದೆ. ಕೆಲವೊಮ್ಮೆ ಒಬ್ಬ ಚೊಚ್ಚಲ ಆಟಗಾರನ ಅದ್ಭುತ ಪ್ರದರ್ಶನ, ಕೆಲವೊಮ್ಮೆ ನಾಯಕನ ಒತ್ತಡದಲ್ಲಿ ಆಡಿದ ಇನ್ನಿಂಗ್ಸ್, ಎಲ್ಲವನ್ನು ನೋಡಬಹುದು. ಆದ್ದರಿಂದ ಪ್ರತಿ ಟೆಸ್ಟ್ ಒಂದು ಹೊಸ ಮುಖ, ಒಂದು ಹೊಸ ಟ್ವಿಸ್ಟ್ ಮತ್ತು ಒಂದು ಹೊಸ ನೆನಪಾಗಬಹುದು. ಈಗ ಕೌಂಟ್ಡೌನ್ ಪ್ರಾರಂಭವಾಗಿದೆ. ಪ್ರಪಂಚದಾದ್ಯಂತ ಕ್ರಿಕೆಟ್ ಅಭಿಮಾನಿಗಳು ಈ ಮಹಾಸಂಗ್ರಾಮಕ್ಕಾಗಿ ಸಂಪೂರ್ಣವಾಗಿ ಸಿದ್ಧರಾಗಿದ್ದಾರೆ. ಈ ಸರಣಿಯು ಕೇವಲ ರೆಡ್ ಬಾಲ್ ಟೆಸ್ಟ್ ಮಾತ್ರವಲ್ಲ, ನಾಯಕತ್ವ ಗುಣ ಮತ್ತು ಇಚ್ಛಾಶಕ್ತಿಯ ಪರೀಕ್ಷೆಯೂ ಆಗಿರುತ್ತದೆ. ಈ 5 ಟೆಸ್ಟ್ ಪಂದ್ಯಗಳಲ್ಲಿ ಏನಾಗುತ್ತದೆ ಎಂಬುದು ಬಹುಶಃ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಚಿತ್ರಣವನ್ನೇ ಬದಲಾಯಿಸಬಹುದು. ಈ ಸರಣಿಯು ಕೇವಲ ಗೆಲುವು ಸೋಲನ್ನು ನಿರ್ಧರಿಸುವುದಿಲ್ಲ, ಆದರೆ ನಿಜವಾದ ಆಟಗಾರ ಯಾರು ಎಂಬುದು ಹೇಳುತ್ತದೆ. ಕೇವಲ ಕೌಶಲ್ಯದಿಂದಲ್ಲದೆ ಧೈರ್ಯ ಮತ್ತು ಉತ್ಸಾಹದಿಂದ ಆಡುವವರು ಯಾರು ಎಂಬುದು ತಿಳಿಸುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ಆಟಗಾರರಲ್ಲಿ ನಿಮ್ಮ ಫೇವರೇಟ್ ಯಾರು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. Thanks for watching video. Please like, share and subscribe our channel for more videos.